ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಛೋಟಾ ಮುಂಬೈ, ವಾಣಿಜ್ಯ ನಗರಿ ಅಂತ ಹೆಸರಾಗಿರುವಂಥ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಅಧೋಗತಿಗೆ ಇಳಿದಿರುವಂತಹ ಕರ್ಮಕಾಂಡದ ಸ್ಟೋರಿ. ರಾಣಿ ಚೆನ್ನಮ್ಮನಿಗೆ ಅವಮಾನ ಮಾಡಿರುವಂತಹ ಭಯಾನಕ ಸ್ಟೋರಿ. ನೂರಾರು ಕೋಟಿಯನ್ನು ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಪ್ರಭಾವಿ ರಾಜಕಾರಣಿಗಳು ನುಂಗಿ ನೀರು ಕುಡಿದು ಇವತ್ತು ಹುಬ್ಬಳ್ಳಿಯನ್ನು ಅಧೋಗತಿಗೆ ತಂದಿರುವಂತಹ ವಿಚಿತ್ರವಾದ ಸ್ಟೋರಿ. ಉತ್ತರ ಕರ್ನಾಟಕದ ಮಲತಾಯಿ ಧೋರಣೆ ಅನ್ನುವಂಥ ಸಂದರ್ಭದಲ್ಲಿ ಹುಬ್ಬಳ್ಳಿ ಗಂಡು ಮೆಟ್ಟಿದ ನಾಡು. ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ನ ಆವಾಂತರದ ಅತಿ ಕರಾಳ ಸ್ಟೋರಿ. ಸರ್ಕಲ್ ಅಂದ್ರೆ ಏನಕ್ಕಿ 60 ವರ್ಷ ಅಡ್ಡಾಡಂಗಿಲ್ಲ, ಮಾರ್ಗೆಲ್ಲ ಹುಡಿ ಓಟ್ ಬಂದಾಗ ಏನಂತಾರ ಕಾಲು ಬೀಳ್ತಾರೆ, ಕಾಲು ಬಿದ್ದು ಓಟ್ ಹಾಕ್ಕೊಂತಾರೆ. ಓಟ್ ಹಾಕಿ ನೀ ಯಾರೋ ನಾ ಯಾರು ಧೂಳದಿಂದ ಅಣ್ಣ ನಮ್ಗೆ ಏನು ಪ್ರಾಬ್ಲಮ್ ಅನ್ನೋದು ಕೆಮ್ಮ ನೆಗಡಿ ಅಣ್ಣ, ಈ ದಮ್ ಅಟ್ಯಾಕ್ ಆಗೋದು ಏನು ಧೂಳಿಂದ ಭಾಳ ಪ್ರಾಬ್ಲಮ್ ಆಯ್ತಣ್ಣ. ಎಸ್ ವೀಕ್ಷಕರೇ, 2015 ಜೂನ್ 15ರಂದು ನರೇಂದ್ರ ಮೋದಿಯವರು ಭಾಷಣ ಮಾಡ್ತಾರೆ. ದೇಶದೆಲ್ಲೆಡೆ 100 ಸ್ಮಾರ್ಟ್ ಸಿಟಿಗಳನ್ನು BJP ಕೊಡುಗೆಯಾಗಿ ಕೊಡುತ್ತೆ. ಇದಕ್ಕೆ ಸಹಸ್ರಾರು ಕೋಟಿಯನ್ನು ಇಟ್ಟಿದ್ದೀವಿ. ಸ್ಮಾರ್ಟ್ ಸಿಟೀಸ್ ಮಿಷನ್ ಅನ್ನುವಂತಹ ಒಂದು ಯೋಜನೆಯನ್ನು ಘೋಷಣೆ ಮಾಡ್ತಾರೆ. ರಾಜ್ಯದ ಜನ ಖುಷಿಪಟ್ಟಿದ್ದರು. ಕರ್ನಾಟಕದಲ್ಲೂ ಸ್ಮಾರ್ಟ್ ಸಿಟಿ ಯೋಜನೆ ಬರುತ್ತೆ, ನಮ್ಮ ನಗರಗಳು ನಾಗರಿಕ ನಗರಗಳಾಗಿ ಬೆಳೀತವೆ. ಮೋದಿ ಯಾಕಂದರೆ ಅದೇ ರೀತಿ ಭರವಸೆ ಕೊಟ್ಟಿದ್ದರು. 2013ರಲ್ಲಿ ಅಧಿಕಾರಕ್ಕೆ ಬಂದಾಗ 20 ವರ್ಷಗಳಲ್ಲಿ ಕನಸಿನ ಭಾರತ ಯಾವ ರೀತಿ ಇರುತ್ತಂದರೆ ಯಾವುದೇ ವಿದೇಶದ ಪ್ರಮುಖ ನಗರಗಳಿಗೂ ಹಿಂದೆ ಬೀಳಲ್ಲ ಅನ್ನುವಂಥ ಭರವಸೆ. ಆ ಭರವಸೆಯನ್ನು ನಂಬಿದ್ದ ಜನ ಸ್ಮಾರ್ಟ್ ಸಿಟಿ ಆಗುತ್ತೆ ಅಂತ ಹೇಳಿ ಕನಸ್ಕೊಂಡಿದ್ರು. ಆ ಸ್ಮಾರ್ಟ್ ಸಿಟಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಕೂಡ ಸೇರಿತ್ತು. ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಯೋಜನೆ ಶುರುವಾಗಿ 8 ವರ್ಷಗಳ ಹೆಚ್ಚು ಕಮ್ಮಿ ಕಳೆದರೂ ಕೂಡ ಇವತ್ತು 18% ಕೆಲಸ ಆಗಿಲ್ಲ. 1500 ಕೋಟಿಯಷ್ಟು ಬೃಹತ್ ಹಣವನ್ನು ಸ್ಮಾರ್ಟ್ ಸಿಟಿಗೆ ಅಂತ ಹಾಕಿದರೂ ಕೂಡ ಕೇವಲ ಚೆನ್ನಮ್ಮ ಸರ್ಕಲ್ ಒಂದನ್ನೇ ಮುಗಿಸ್ಲಿಕ್ಕೆ ಇನ್ನೂವರೆಗೂ ಇವರಿಗೆ ಸಾಧ್ಯ ಆಗಿಲ್ಲ. ಲಜ್ಜೆಗೆಟ್ಟ ರಾಜಕಾರಣಿಗಳು ಸ್ಮಾರ್ಟ್ ಸಿಟಿಯ ಹೆಸರಿನಲ್ಲಿ ಕೋಟಿ ಹಣವನ್ನು ಲಪ್ಟಾಯಿಸಿದ್ದಾರೆ ಅನ್ನೋಂಥ ಮಾತುಗಳು ಕೇಳಿಬರ್ತಾ ಇವೆ. ಚೆನ್ನಮ್ಮ ಸರ್ಕಲ್ನ ಫ್ಲೈಓವರ್ ಎಷ್ಟು ಅವೈಜ್ಞಾನಿಕವಾಗಿದೆ ಅಂದರೆ ಪ್ರತಿದಿನ ಚೆನ್ನಮ್ಮನ ಮುಖಕ್ಕೆ, ಚೆನ್ನಮ್ಮನ ಪುತ್ಥಳಿಗೆ ಕೆಸರೆರಚುವಂತೆ ಇಲ್ಲಿಯ ಅಧಿಕಾರಿಗಳು ಸ್ಮಾರ್ಟ್ ಸಿಟಿ ಯೋಜನೆಯನ್ನು ನಡೆಸ್ತಾ ಇದ್ದಾರೆ. ಪ್ರತಿದಿನ ಚೆನ್ನಮ್ಮನಿಗೆ ಅವಮಾನ ಆಗ್ತಾ ಇದೆ ಹುಬ್ಬಳ್ಳಿ ನಗರದಲ್ಲಿ. भाइयों बहनों, अगर हम चाहें तो हम 100 नए शहरों का सपना आज देश की आवश्यकता के लिए कर सकते हैं. ಹುಬ್ಬಳ್ಳಿ ಅಂದ್ರೇ ಕೂಡ ಕಣ್ಣಿಗೆ ಕಾಣುವಂಥದ್ದು ಚೆನ್ನಮ್ಮ ಸರ್ಕಲ್. ಆ ಚೆನ್ನಮ್ಮ ಸರ್ಕಲ್ ಇವತ್ತು ಅಧೋಗತಿಗೆ ಇಳಿದಿದೆ. ಎಲ್ಲಿ ಕಂಡರಲ್ಲಿ ಪಿಲ್ಲರ್ಗಳು ಏರ್ತಿದ್ದಾರೆ. ತೀರಾ ಅವೈಜ್ಞಾನಿಕ ಅನ್ನುವಂತೆ ಎಂಜಿನಿಯರ್ ಮಹಾನುಭಾವ ಯಾರು ಏನೋ ಹೆಚ್ಚು ಕಮ್ಮಿ 50ರಷ್ಟು ಪಿಲ್ಲರ್ಗಳನ್ನು ಚೆನ್ನಮ್ಮ ಸರ್ಕಲ್ನ ಅಕ್ಕಪಕ್ಕದಲ್ಲಿ ಈಗಾಗಲೇ ಕಟ್ಟಿಬಿಟ್ಟಿದ್ದಾರೆ. ಕೆಳಗಡೆ ನೀರಿನ ಪೈಪ್ ಹೋದರೂ ಕೂಡ ಪೈಪಿನ ಮೇಲೆ ಪಿಲ್ಲರ್ಗಳನ್ನು ಕಟ್ಟಿದ್ದಾರೆ. ಈ ಯೋಜನೆ, ಈ ಫ್ಲೈಓವರ್ ಮುಗಿದ್ರೂ ಕೂಡ ಅದು ಜಾಸ್ತಿ ದಿನ ನಿಲ್ಲಲ್ಲ ಅಂತ ಹೇಳಿ ಅಲ್ಲಿಯ ಜನ ಮಾತನಾಡ್ಕೊಳ್ತಾರೆ. ಅಲ್ಲಿಯ ಜನರ ಸಂಕಷ್ಟಕ್ಕೆ, ಅಲ್ಲಿಯ ಜನರ ಭಾವನೆಗಳಿಗೆ ಬೆಂಕಿ ಇಟ್ಟಿರೋ ಥರ ಈ ಯೋಜನೆ ಬಂದಿದೆ. ಯೋಜನೆ ಮುಗಿಲಿಕ್ಕೆ ಇನ್ನೂ ಎಷ್ಟು ವರ್ಷಗಳು ಬೇಕೋ, ಇನ್ನೂ ಎಷ್ಟು ಸಾವಿರ ಕೋಟಿಗಳು ಬೇಕೋ ಗೊತ್ತಿಲ್ಲ. ಹೊಸೂರು ರಸ್ತೆಯಿಂದ ಜಾಯ್ನ್ ಆಗುವಂಥ ಒಂದು ರಸ್ತೆ, ಪೂನಾ ಬೆಂಗಳೂರು ರಸ್ತೆಯ ಮಧ್ಯದಲ್ಲಿರುವಂಥ ಚೆನ್ನಮ್ಮ ಸರ್ಕಲ್, ಮತ್ತೊಂದು ಕಡೆ ಗದಗ ರಸ್ತೆಗೆ ಸೇರುವಂಥ ಅಂದರೆ ಸ್ಟೇಷನ್ ರಸ್ತೆಗೆ ಸೇರುವಂಥ ರಸ್ತೆ, ಮತ್ತೊಂದು ನರಗುಂದ, ನವಲಗುಂದ ಈ ರೀತಿ ಹೋಗುವಂಥ ರಸ್ತೆ, ಕಾರವಾರ ರಸ್ತೆ ಜಾಯ್ನ್ ಆಗುವಂಥ ಸರ್ಕಲ್. ಈ ಸರ್ಕಲ್ ಈಗ ಜನರ ಬಾಯಿಗೆ ಮಣ್ಣನ್ನು ಹಾಕಿ ಮುಂದುವರಿತಾ ಇದೆ. ಜನರ ಬಾಯಿಗೆ ಮಣ್ಣನ್ನು ಹಾಕಿ ಅಲ್ಲಿಯ ರಾಜಕಾರಣಿಗಳು ಮಜಾ ನೋಡ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ನಿರಂತರವಾಗಿ ಇಲ್ಲಿ ಗೆದ್ದು ಬಂದರು. ಚೆನ್ನಮ್ಮ ಸರ್ಕಲ್ ಕೆಲಸ ಮುಗಿತಾ ಇಲ್ಲ, ಹುಬ್ಬಳ್ಳಿ ಅಭಿವೃದ್ಧಿ ಆಗ್ತಾ ಇಲ್ಲ. ಜಗದೀಶ್ ಶೆಟ್ಟರ್ ನಿರಂತರವಾಗಿ ಗೆದ್ದು 20-25 ವರ್ಷಗಳ ಕಾಲ. ಹುಬ್ಬಳ್ಳಿ ಯಾವ ಸ್ಥಿತಿಯಲ್ಲಿದೆಯೋ ಅದೇ ಸ್ಥಿತಿಯಲ್ಲಿದೆ. ಒಂದು 5 ವರ್ಷ ಆಯ್ತು, 2 ವರ್ಷ ಆಯ್ತು, 5 ವರ್ಷ ಆಯ್ತು, ಯಾವುದೂ ಫ್ಲೋರ್ ಕೆಲಸ ಫುಲ್ಲಾಗಿ ನಡೆಯುತ್ತಿಲ್ಲ. ಇದು ಧೂಳತ್ತು ಬರ್ತಿದ್ದೆ, ಧೂಳತ್ತು ಅಷ್ಟು ನಮ್ಮ ಚೆನ್ನಮ್ಮ ತಾಯಿ ಸರ್ಕಲ್ಲು ಸಹ ಮುಚ್ಚಿ ಹಾಳು ಮಾಡ್ತಾ ಇದ್ದಾರೆ. ಇದರ ಧೂಳ ಕೆಮಿಕಲ್ ತಗೊಂಡು ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಮಕ್ಕಳಿಗೆ, ಹಿರಿಯರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಚರಂಡಿ ವ್ಯವಸ್ಥೆಗಳಿಲ್ಲ,
ಫುಟ್ಪಾತ್ಗಳಿಲ್ಲ, ಶಾಲಾ ಮಕ್ಕಳಿಗೆ ಓಟ ಆಡಲಿಕ್ಕೆ ಸರಿಯಾದ ರಸ್ತೆಗಳಿಲ್ಲ, ತೀರಾ ಅವೈಜ್ಞಾನಿಕ. ಈದ್ಗಾ ಮೈದಾನದ ವಿಚಾರ ಅಂತ ಬಿಟ್ಟರೆ ಈ ರಾಜಕಾರಣಿಗಳು ಮಾತಾಡಿದ್ದೆ ಸುಳ್ಳು. ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ಗೆದ್ದು ಬರುವಂಥ ಈ ರಾಜಕಾರಣಿಗಳು ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಎಲ್ಲರೂ ಒಂದೇ ಅನ್ನೋ ಥರ ಒಂದಾಗಿ ಹಣವನ್ನು ಲಪಟಾಯಿಸೋದ್ರಲ್ಲಿ ಬಿಸಿರಾಗ್ತಾರೆ. ಸದಾ BJP ವಿರುದ್ಧ ಮಾತನಾಡುವ ಈಗಿನ ಧಾರವಾಡದ ಇನ್ಚಾರ್ಜ್ ಮಿನಿಸ್ಟರ್ ಸಂತೋಷ್ ಲಾಡ್ ಕೂಡ ಈ ಬಗ್ಗೆ ಪ್ರತಿಭಟನೆಗೆ ಇಳಿದಿಲ್ಲ. ಈ ಬಗ್ಗೆ ಯಾವುದಾದ್ರೂ ಕ್ರಮ ಕೈಗೊಳ್ಳಿ ಅಂತ ಯಾರಿಗೂ ಪತ್ರ ಬರೆದಿಲ್ಲ. ಆದರೆ ಹುಬ್ಬಳ್ಳಿಯ ಜನ ಮಣ್ಣು ತಿಂದು ಅನ್ನ ತಿಂತಾ ಇಲ್ಲ, ಅಕ್ಷರಶಃ ಮಣ್ಣು ತಿಂದು ಅಲ್ಲಿ ಬದುಕ್ತಾ ಇದ್ದಾರೆ. ಅಲ್ಲಿಯ ವ್ಯಾಪಾರಿಗಳ ಸ್ಥಿತಿ, ಅವರ ಗೋಳು, ಅವರ ನೋವು ಕೇಳತೀರದಾಗಿದೆ. ಇಲ್ಲಿಯ ಧೂಳಿನಿಂದ ಇಲ್ಲಿಯ ವಿದ್ಯಾರ್ಥಿಗಳು, ಇಲ್ಲಿಯ ಜನ, ಇಲ್ಲಿಯ ಪ್ರಯಾಣಿಕರು ತೀವ್ರ ಸಂಕಷ್ಟಕ್ಕೊಳಗಾಗಿದ್ದಾರೆ, ಅನಾರೋಗ್ಯಕ್ಕೊಳಗಾಗಿದ್ದಾರೆ. ಇನ್ನಾದರೂ ಈ ಸ್ಮಾರ್ಟ್ ಸಿಟಿ ಯೋಜನೆಗೆ ಕಾಯಕಲ್ಪ ಸಿಗುತ್ತಾ? ಹುಬ್ಬಳ್ಳಿ ಮೊದಲಿನ ಥರ ಹೂಬಳ್ಳಿ ಥರ ನಗ್ನಗ್ತಾ ಇರುತ್ತಾ? ಚೆನ್ನಮ್ಮ ಸರ್ಕಲ್ ಮತ್ತೆ ಕಂಗೊಳಿಸುತ್ತಾ? ಕಾದು ನೋಡಬೇಕಿದೆ.